ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಎಲ್ಲ ಕಥೆ ನಿಮ್ಮ ಜೊತೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಹೆಲ್ದಿ ಆಗಿರೋ ಸಮ್ಮರ್ ಡ್ರಿಂಕ್ ತೋರಿಸ್ತಾ ಇದ್ದೀನಿ. ಸಮ್ಮರಲ್ಲಿ ಒಂದು ಎನರ್ಜಿಟಿಕ್ ಡ್ರಿಂಕ್ ಅಂತಲೇ ಹೇಳ್ಬೋದು. ಬೇಸಿಗೆಯಲ್ಲಿ ತುಂಬ ಬೇರೋದ್ರಿಂದ ಎನರ್ಜಿ ಲಾಸ್ ಆಗ್ತಾ ಇರುತ್ತೆ, ಹಾಗೆ ನಿಶಕ್ತಿ ಆಗ್ತಾ ಇರುತ್ತೆ, ಸುಸ್ತಾಗ್ತಾ ಇರುತ್ತೆ, ತುಂಬ ದಾಹ ಆಗ್ತಾ ಇರುತ್ತೆ. ಎಷ್ಟೇ ನೀರು ಕುಡಿದ್ರೂ ದಾಹ ಆಗ್ತಾನೇ ಇರುತ್ತೆ. ಬೇಸಿಗೆ ಬಂತಂದರೆ ಒಂಥರ ದೇಹಕ್ಕೇನೋ ಆಯಾಸ ಅನಿಸ್ತಿರುತ್ತೆ. ಆಯಾಸ, ಸುಸ್ತು, ಯಪ್ಪ ಈ ಬೇಸಿಗೆ ಯಾವಾಗಪ್ಪ ಹೋಗುತ್ತೆ ಅನಿಸ್ತಾ ಇರುತ್ತೆ. ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಿರ್ತಾರಲ್ವಪ್ಪ, ಈ ಸೆಕೆಗೆ ತಡೆಯೋದಕ್ಕೆ ಆಗ್ತಿಲ್ಲ, ಒಳಗಡೆ ಇರೋದಕ್ಕೆ ಆಗ್ತಿಲ್ಲ, ಫ್ಯಾನ್ ಹಾಕಿದ್ರೂ ಇರೋದಕ್ಕಾಗ್ತಿಲ್ಲ ಅಂತ ಎಲ್ಲ ಹೇಳ್ತಾ ಇರ್ತಾರಲ್ವ. ಸಾಮಾನ್ಯವಾಗಿ ಈ ಮಾತುಗಳೆಲ್ಲ ಬರ್ತಾ ಇರುತ್ತೆ. ಬಿಸಿಗೆ ಫ್ರೂಟ್ ಡ್ರಿಂಕ್ಸು, ಲೆಮನ್ ಜ್ಯೂಸ್, ಏನೇನೋ ಯಾವುದ್ಯಾವುದೋ ಥರದ ಎಲ್ಲ ಕೂಲ್ ಡ್ರಿಂಕ್ಸ್ ಎಲ್ಲ ಕುಡಿತಾ ಇರ್ತೀವಿ. ಅದ್ರ ಬದಲಿಗೆ ಈಗ ಹೇಳೋ ಅಂಥ ಈ ಡ್ರಿಂಕ್ಸ್, ಇದು ಎಲ್ಲದರಿಂದನೂ ಮುಕ್ತಿ ಸಿಗುತ್ತೆ. ಬನ್ನಿ ಏನದು ಹೇಗೆ ಮಾಡೋದು ಅಂತ ನೋಡೋಣ. ಈ ಡ್ರಿಂಕನ್ನು ಕುಡಿಯೋದು ಸ್ವಲ್ಪ ಜನ ಅವಾಯ್ಡ್ ಮಾಡಬೇಕಾಗುತ್ತೆ. ಯಾರೆಲ್ಲ ಅವಾಯ್ಡ್ ಮಾಡಬೇಕು ಅಂತ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಫ್ರೆಂಡ್ಸ್, ಈ ಡ್ರಿಂಕ್ಗೆ ಬೇಕಾಗಿರೋದು 2 ಸ್ಪೂನ್ ಸಬ್ಜಾ ಸೀಡ್ಸ್. 2 ಸ್ಪೂನ್ ಸಬ್ಜಾ ಸೀಡ್ಸ್ ತೊಗೊಂಡು ಸ್ವಲ್ಪ ನೀರು ಹಾಕಿ ಒಂದು 2 ನಿಮಿಷ ನೆನೆಯೋದಕ್ಕೆ ಬಿಡಬೇಕು. ಗೊತ್ತಲ್ವಾ, ಅದು ನೀರು ಹಾಕಿದ ತಕ್ಷಣ ಅದೆಲ್ಲ ನೆನ್ಕೊಂಬಿಡುತ್ತೆ, ಟೈಮ್ ಏನು ತೊಗೊಳ್ಳಲ್ಲ ಅಂತ. ನೀರಿಗೆ ಹಾಕಿದ ತಕ್ಷಣ ಇಮಿಡಿಯೇಟಾಗಿ ಅದೆಲ್ಲ ಉಪ್ಕೊಂಬರುತ್ತೆ. 1 ಸ್ಪೂನ್ ಸಬ್ಜಾ ಸೀಡ್ಸ್ ಹಾಕಿದ್ರೆ ನೋಡಿ 2 ಸ್ಪೂನ್ 3 ಸ್ಪೂನ್ ಆಗೋಷ್ಟು ಸಬ್ಜಾ ಸೀಡ್ಸ್ ಆಗಿರುತ್ತೆ. ಸಬ್ಜಾ ಸೀಡ್ಸ್ ಬಾಡಿಯಲ್ಲಿರೋ ಹೀಟನ್ನು ಇಮಿಡಿಯೇಟಾಗಿ ಕಂಟ್ರೋಲ್ಗೆ ತರುತ್ತೆ, ಹಾಗೆ ಕಡಿಮೆನೂ ಆಗಿಬಿಡುತ್ತೆ. ಈಗ ಒಂದು ಬೌಲ್ ತೊಗೊಂಡಿದ್ದೀನಿ. ಒಂದು ಬೌಲ್ಗೆ ಕಾಯಿಸಿ ಆರಿಸಿರೋ ಅಂಥ ಹಾಲನ್ನು ಅರ್ಧ ಲೀಟ್ರ್ ತೊಗೊಂಡಿದ್ದೀನಿ. ಫ್ರಿಜ್ಜಲ್ಲಿ ಇಟ್ಟಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಈಗ ಹಾಲನ್ನು ಒಂದು ಬೌಲ್ಗೆ ಹಾಕ್ತಾಯಿದ್ದೀನಿ. ಹಾಲಿನ ಜೊತೆ ಈಗ 2 ಸ್ಪೂನ್ ಬೆಲ್ಲ ಹಾಕ್ತಾಯಿದ್ದೀನಿ. ಆರ್ಗ್ಯಾನಿಕ್ ಬೆಲ್ಲ ಆದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದಾಗಿರುತ್ತೆ. ಬೆಲ್ಲ ತಗೊಳ್ಳುವಾಗ ನೋಡಿಬಿಟ್ಟು ಚೆನ್ನಾಗಿರೋಂಥ ಬೆಲ್ಲನ ತೊಗೊಬೇಕಾಗುತ್ತೆ. ಅರ್ಧ ಸ್ಪೂನ್ ಏಲಕ್ಕಿ ಪೌಡರನ್ನ ಹಾಕ್ತಾಯಿದ್ದೀನಿ. ಏಲಕ್ಕಿ ಪೌಡರ್ ಡೈಜೆಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ, ಹಾಗೆ ಬೆಲ್ಲನೂ ಗೊತ್ತಲ್ಲ. ಇನ್ನು ಬೆಲ್ಲದಲ್ಲೂ ಐರನ್ನು, ಕ್ಯಾಲ್ಶಿಯಮ್ಮು ಎಲ್ಲ ಇರುತ್ತೆ. ಈಗ ಒಂದು ಚಿಟಿಕೆ ಕಲ್ಲುಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪು ಎಲೆಕ್ಟ್ರೋಲೈಟ್ ಥರ ಕೆಲಸ ಮಾಡುತ್ತೆ. ಬೇಸಿಗೆಯಲ್ಲಿ ಬೆವರಿ ಎನರ್ಜಿ ಲಾಸ್ ಆಗಿರುತ್ತಲ್ವ, ಅದನ್ನು ಇಮಿಡಿಯೇಟಾಗಿ ರಿಸ್ಟೋರ್ ಮಾಡುತ್ತೆ ಈ ಉಪ್ಪು. ಇನ್ನು ಸ್ವಲ್ಪ ಕಲ್ಸಕ್ಕರೆನ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಕಲ್ಸಕ್ಕರೆ ಬದಲು ಗುಲ್ಕನ್ ತೊಗೊಬೋದು, ಇನ್ನೂ ತುಂಬ ಒಳ್ಳೆಯದು. ಇಲ್ಲಾಂದರೆ ಕಲ್ಸಕ್ಕರೆ ತೊಗೊಬೇಕು. ಯಾವುದಾದ್ರೂ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಹಾಕ್ಕೊಬೇಕಾಗುತ್ತೆ. ಕಲ್ಸಕ್ಕರೆ ಅಥವಾ ಗುಲ್ಕನ್ ಎರಡರಲ್ಲಿ ಒಂದನ್ನು ಹಾಕಬೇಕು. ಈಗ ನೆನೆಸಿಟ್ಟಿರೋ ಅಂಥ ಸಬ್ಜಾ ಸೀಡ್ಸನ್ನು 2 ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅರ್ಧ ಗಂಟೆ ಹಾಗೆ ಬಿಡಬೇಕು. ಬೇಕಿದ್ರೆ ಫ್ರಿಜ್ಜಲ್ಲೂ ಇಟ್ಕೊಂಡು ಕುಡಿಬೋದು. ಇನ್ನೂ ಟೇಸ್ಟ್ ಆಗಬೇಕು ಅನ್ನೋರು ಬಾಳೆಹಣ್ಣನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನಾನೊಂದು ಬಾಳೆಹಣ್ಣು ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು ಏಲಕ್ಕಿ ಬಾಳೆಹಣ್ಣನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಪಚ್ಚಬಾಳೆ ಅಂದರೆ ದೊಡ್ಡ ಬಾಳೆಹಣ್ಣು ತೊಗೊಂಡ್ರೆ ಇನ್ನೂ ಆರೋಗ್ಯವಾಗಿರುತ್ತೆ. ಪಚ್ಚಬಾಳೆಹಣ್ಣು ಅಷ್ಟೇ ಬಾಡಿನ ಕೂಲಾಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ತಲೆ ಸುತ್ತು ಬರ್ತಾ ಇದೆ ಅನ್ನೋರು ದಿನಕ್ಕೆ 1 ಗ್ಲಾಸ್ ಕುಡಿದ್ರೆ ಸಾಕು. ತುಂಬಾ ಹೀಟ್ ಆಗಿದೆ ಅನ್ನೋರು ಅಷ್ಟೇ ಪ್ರತಿದಿನ 1 ವಾರ ಕುಡಿದು ಆಮೇಲೆ ವಾರಕ್ಕೆ 2-3 ಸಾರಿ ಕುಡಿಯೋದ್ರಿಂದ ತುಂಬಾ ಹೀಟ್ ಕಡಿಮೆ ಆಗುತ್ತೆ. ಹಾಗೆ ಅಸ್ತಮಾ, ಉಬ್ಬಸ ಇರೋರು ಇದನ್ನು ಅವಾಯ್ಡ್ ಮಾಡಿ. ಚಿಕ್ಕ ಮಕ್ಳಿಗೂ ಇದನ್ನು ಕೊಡೋದು ಬೇಡ. ಲೋ ಬಿ ಪಿ ಇದೆ ಅನ್ನೋರು ಕೂಡ ಇದನ್ನು ಕುಡಿಯೋದು ಬೇಡ. ಶುಗರ್ ಇರೋರು ಕೂಡ ಇದನ್ನು ಕುಡಿಯೋದು ಬೇಡ. ಇದ್ಯಾವುದು ಹೆಲ್ತ್ ಪ್ರಾಬ್ಲಮ್ ಇಲ್ಲದೆ ನಾರ್ಮಲಾಗಿ ಇದ್ದೀವಿ ಅನ್ನೋರು ದಿನಕ್ಕೆ 1 ಲೋಟ ಕುಡಿಬೋದು. ತುಂಬ ಹೀಟ್ ಇದೆ ಅನ್ನೋರು, ಇಲ್ಲ ಅಂದರೆ ದಿನಕ್ಕೆ ವಾರಕ್ಕೆ 2-3 ಸಾರಿ ಒಂದೊಂದು ಲೋಟ ಕುಡಿಯೋದ್ರಿಂದ ನಿಶಕ್ತಿ, ಸುಸ್ತು, ಈ ಬೇಸಿಗೆಯಲ್ಲಂತೂ ಬಾಯಾರಿಕೆ ಅಂದರೆ ದಾಹ ಆಗ್ತಾ ಇರುತ್ತಲ್ವ, ಇದೆಲ್ಲ ಕಡಿಮೆ ಆಗುತ್ತೆ. ಹಾಗೆ ತುಂಬ ಹೀಟು ಅನ್ನೋರು ಕೂಡ ಇದನ್ನು ಕುಡಿಯೋದ್ರಿಂದ ಇಮ್ಮಿಡಿಯೇಟಾಗಿ ಬಾಡಿ ಕೂಲ್ ಆಗುತ್ತೆ. ಫ್ರೆಂಡ್ಸ್, ಎಷ್ಟೊಂದು ಸಿಂಪಲ್ ರೆಮಿಡಿ, ಎಷ್ಟೆಲ್ಲ ಲಾಭ ಇದೆ ನೋಡಿ. ಫ್ರೆಂಡ್ಸ್, ಈ ಸಮ್ಮರ್ ಹೆಲ್ದಿ ಡ್ರಿಂಕ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಯೂಸ್ಫುಲ್ ವಿಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.